ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು, ಅಥವಾ ಚಾಟ್ ಆಗಿರ್ಬೋದು, ಪಾನಿಪುರಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಮಗೇನಾಗುತ್ತೆ, ಪಾನಿಪುರಿ ಅಂದರೆ ತುಂಬ ಇಷ್ಟ ಇರುತ್ತೆ ಎಲ್ರಿಗೂ. ಆದರೆ ಹೊರಗಡೆ ತಿನ್ನೋಕೆ ಒಂದು ಹೆದರಿಕೆ ಇರುತ್ತೆ, ಯಾವ ಥರ ನೀರಲ್ಲಿ ಮಾಡಿರ್ತಾರೋ, ಹೈಜೀನ್ ಮೇಂಟೈನ್ ಮಾಡಿರ್ತಾರೋ ಇಲ್ವೋ ಅಂತ. ಹಾಗಾಗಿ ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲು ನಾನಿಲ್ಲಿ ಸ್ವೀಟ್ ಪಾನಿ ಮಾಡೋದನ್ನು ತೋರಿಸ್ತಿದ್ದೀನಿ. ಸ್ವೀಟ್ ಚಟ್ನಿ ಅಂತಲೇ ಹೇಳ್ಬೋದು, ಅಥವಾ ಸ್ವೀಟ್ ಪಾನಿ. ಸೊ ಇದಕ್ಕೆ ನಾನೊಂದು 8ರಿಂದ 10 ಇದನ್ನು ತೊಗೊಂಡಿದ್ದೀನಿ, ಖರ್ಜೂರನ. ಆ ಖರ್ಜೂರನ ಏನು ಮಾಡಬೇಕು, ನೀವು ಚೆನ್ನಾಗಿ ಬೀಜ ಎಲ್ಲ ತಕ್ಕೊಳ್ಬೇಕು. ಸೊ ನೀಟಾಗಿ ಇದನ್ನು ಬೀಜ ತಕ್ಕೊಂಡು, ನೀವು ಅಂದರೆ ಎಷ್ಟು ಕ್ವಾಂಟಿಟಿ ಅಂದರೆ ನೀವು ಯಾವ ಥರ ಮಾಡ್ತೀರಿ, ಎಷ್ಟು ಜನಕ್ಕೆ ಬೇಕು ಅದನ್ನು ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಒಂದು 4 ಜನದ ಕ್ವಾಂಟಿಟಿಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು 8-10 ತೊಗೊಂಡಿದ್ದೀನಿ. ನೀವು ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನು ನೀವು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀರಲ್ವ, ಇದಕ್ಕೆ ಈಗ ನೋಡಿ ಒಂದು ದೊಡ್ಡ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಳ್ಬೇಕು. ಚೆನ್ನಾಗಿ ಹುಳಿ ಸಿಹಿ ಎಲ್ಲ ಮಿಕ್ಸ್ ಇರಬೇಕು. ಇದು ಟೊಮೆಟೊ ಚಟ್ನಿ ಥರ ಸ್ವೀಟ್ ಚಟ್ನಿ ಅಂದರೆ. ಹಾಗಾಗಿ ಆ ಹುಣಸೆ ಹಣ್ಣನ್ನೆಲ್ಲ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕಿ, ಅಥವಾ ಅರ್ಧ ಗ್ಲಾಸ್ ಹಾಕಿದರೂ ಸಾಕು. ಅದು ಮುಳುಗೋದಷ್ಟು ನೀರು ಹಾಕಿ ಏನು ಮಾಡಬೇಕು ಅಂದರೆ, ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರಿಸ್ಬೇಕು. ಒಂದು ಕುದಿ ಬರೆಸೋದು ಯಾಕೆ ಅಂತ ಹೇಳಿದ್ರೆ, ಇದು ಸಾಫ್ಟ್ ಆಗುತ್ತೆ. ಆಮೇಲೆ ಸಾಫ್ಟ್ ಆಗಿರೋದ್ರಿಂದ ನಮಗೆ ಇದರ ಪ್ಯೂರಿ ತೆಗಿಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇಟ್ಟು ಒಂದು ಕುದಿ ಇದನ್ನು ಬರೆಸಬೇಕು. ತುಂಬ ಹೊತ್ತನ್ನು ಕಂಟಿನ್ಯೂಸ್ ಕುದಿಸೋದೇನು ಬೇಡ, ಜಸ್ಟ್ ಒಂದು ಕುದಿ ಚೆನ್ನಾಗಿ ಬಿಸಿಯಾಗಿ ನೋಡಿ, ಈ ಥರ ಒಂದು ಕುದಿ ಬಂದರೆ ಸಾಕಷ್ಟೇ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಆಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಬಿಸಿ ಬಿಸಿ ಇದ್ದಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಬಿಟ್ಬಿಡಿ, ಕೂಲ್ ಆಗಲಿ. ಈಗ ನೋಡಿ ಕಂಪ್ಲೀಟಾಗಿ ಕೂಲ್ ಆಗಿದೆ, ನೋಡ್ತಿರ್ಬೋದು ನೀವು. ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಏನು ಮಾಡಬೇಕು, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕ್ಕೊಂಡು ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫೈನಾಗಿ. ಇಷ್ಟು ಪೇಸ್ಟ್ ಆಗಿದೆ ಅಲ್ವಾ. ಇದಕ್ಕೆ ಮತ್ತೆ ನಾವೇನು ಮಾಡೋಣ, ಇನ್ನು ಸ್ವಲ್ಪ ನೀರು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಇದನ್ನು ಮಾತ್ರ ಸ್ಟ್ರೈನ್ ಮಾಡ್ಕೊಳ್ಬೇಕು. ಒಂದು ಜರಡಿ ತೊಗೊಂಡು ಇದನ್ನು ತೋರಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ, ಇದರಲ್ಲಿ ಹುಣಸೆ ಹಣ್ಣಿನ ನಾರಾಗಲಿ ಅಥವಾ ಬೀಜ, ಅದರ ಸಿಪ್ಪೆ, ಈ ಥರ ಕಸಗಳು ಜಾಸ್ತಿ ಇರ್ತಾವಲ್ವ, ಅದೆಲ್ಲ ನಿಮಗೆ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಅದರಲ್ಲೂ ಹುಣಸೆಹಣ್ಣು ನಾರೆಲ್ಲ ಸಿಕ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಚೆನ್ನಾಗಿ ನೀವು ಇದನ್ನು ಸೋಸ್ಕೊಳ್ಬೇಕು. ಒಂದು ಸ್ಪೂನು ಅಥವಾ ಸ್ಪ್ಯಾಚುಲ ತೊಗೊಂಡು ಈ ಥರ ನೀಟಾಗಿ ಸೋಸ್ಕೊಳ್ಳಿ. ಫಸ್ಟಿಗೆ ನೀವು ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನಮ್ಗೆ ಎಕ್ಸ್ಟ್ರಾ ಸಿಕ್ಸ್ಬೋದು. ನೋಡಿ, ಇಲ್ಲಿ ನಾನು ಕ್ಲೀನ್ ಮಾಡ್ತಾಯಿದ್ರೆ ಎಷ್ಟು ಅಡಿಗಿಂದ ನೋಡಿ ಆ ಹುಣಸೆಹಣ್ಣಿನ ಜಿಗಿಟ್ ಎಷ್ಟಿದೆ. ಸೊ ಇದನ್ನೆಲ್ಲ ತಕ್ಕೊಂಡ್ರೆ ಪ್ಯೂರಿ ಸಿಗುತ್ತಲ್ವ. ಇದಕ್ಕೆ ನಾನೀಗ 1 ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಖಾಲಿ ಆಗಿದೆ, ಅದಕ್ಕೆ ನಾನು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಖಾರ ಪುಡಿ, ಹಾಗೆ 1 ಸ್ಪೂನ್ ಚಾಟ್ ಮಸಾಲ ಪೌಡರು, ಮತ್ತು 1 ಕಪ್ ಆಗುವಷ್ಟು ಬೆಲ್ಲ. ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ, ಇದು ಸ್ವೀಟ್ ಚಟ್ನಿ ಅಲ್ವಾ, ಹಾಗಾಗಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಬೇಕು. ಮತ್ತು ಹಾಗೆ ಇದು ನಿಮಗೆ ಚೆನ್ನಾಗಿ ಬೆಲ್ಲದ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಬೇಕು. ಇದನ್ನು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ದಪ್ಪ ಇದೆ ಅನಿಸ್ತಾ ಇದೆ, ಹಾಗಾಗಿ ನೀರು ಹಾಕಿದ್ದೀನಿ. ನಿಮಗೆ ಕೆಲವ್ರು ಏನು ಮಾಡ್ತಾರೆ, ದಪ್ಪ ಚಟ್ನಿ ಮಾಡ್ಕೊಳ್ತಾರೆ, ಮೀಠಾ ಚಟ್ನಿ ಅಂಥೇಳಿ. ಕೆಲವರು ಮೀಠಾ ಪಾನಿ ಅಂತ ನೀರಾಗಿ ಮಾಡ್ಕೊಳ್ತಾರೆ. ಸೊ ನೀವು ಯಾವ ಥರ ಇಷ್ಟಪಡ್ತೀರೋ ಆ ಥರ ನೀವು ಕನ್ಸಿಸ್ಟೆನ್ಸಿನ ಇಲ್ಲಿ ಇಟ್ಕೊಳ್ಬೋದು. ನಾನಿಲ್ಲಿ ತುಂಬ ದಪ್ಪನೂ ಇಡಲ್ಲ, ನೀರು ಇಡಲ್ಲ, ಮೀಡಿಯಮ್ ಆಗಿ ಇಡ್ತೀನಿ. ಒಂದು ಈ ಕೆಚಪ್ ಇರುತ್ತಲ್ಲ ಆ ಹದದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಕೆಚಪಿಂದ ಚೂರು ನೀರು ಅಂತಲೇ ಹೇಳ್ಬೋದು. ಈ ಥರದ್ದು ಚೆನ್ನಾಗಿ ಕುದಿಬೇಕು, ಒಂದೊಳ್ಳೆ ಕುದಿ ಬರಲಿಕ್ಕೆ ಇರಲಿ, ಅದು ಸೈಡಲ್ಲಿ ಕುದಿ ಬರ್ತಾ ಇರಲಿ. ಈಚೆಯಿಂದ ನಾವು ಪಾನಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದೇ ಥರ ಸೇಮ್ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಏನೂ ಇರೋಲ್ಲ, ಅದು ಕಲರು ಚೆನ್ನಾಗಿ ಬರುತ್ತೆ. ಹಾಗಾಗಿ ಫ್ರೆಶ್ ಆಗಿರೋದು ತೊಗೊಳ್ಳಿ. ಮತ್ತು ಇದಕ್ಕೆ ಒಂದು ಸಣ್ಣ ತುಂಡು, 2 ತುಂಡು ಸಣ್ಣದು ನಾನು ಶುಂಠಿ ಹಾಕ್ತಾಯಿದ್ದೀನಿ. ತುಂಬಾ ಹಾಕಬೇಡಿ, ಚೆನ್ನಾಗಾಗಲ್ಲ, ಅಷ್ಟು ಸಾಕು ಫ್ಲೇವರಿಗೋಸ್ಕರ. ಹಾಗೆ ಹಸಿಮೆಣಸು 2 ಹಾಕಿದ್ದೀನಿ. ನೀವು ನಿಮ್ಮ ಖಾರ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಖಾರ ಮಾಡ್ತಾಯಿಲ್ಲ. ಹಾಗೆ 1 ಸ್ಪೂನ್ ಜೀರಿಗೆನ ಲೈಟಾಗಿ ಫ್ರೈ ಮಾಡಿ ಹಾಕಿದ್ದೀನಿ. ನೀವು ಇನ್ನೇನಾದರೂ ಇದ್ದರೆ ಅಂದರೆ ಜೀರಾ ಪೌಡರ್ ರೆಡಿಮೇಡೇ ಇದ್ದರೆ ನಿಮ್ಮ ಹತ್ರ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ನೀರು ಹಾಕಲಿಲ್ಲ ನೋಡಿ. ಈಗ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರಿ ನಾನು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ತೀನಿ. ಜೀರಾ ನೀವು ಹುರಿದು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಹಸಿ ಜೀರಿಗೆಗಿಂತ. ಇದನ್ನು ಸಹ ಹಾಗೆ ನಾನು ಇಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ಸಹ ಹಾಗೆ. ಸೊ ಇದ್ರದ್ದು ಪುದೀನ ದಂಟು ಏನಾದರೂ ಇದ್ದರೆ ಅದೆಲ್ಲ ಕಸ ಉಳಿದಿರುತ್ತಲ್ಲ, ಸೊ ಅದು ಬಾಯಿಗೆ ಸಿಗೋದು ಬೇಡ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ಸೋಸ್ಕೊಳ್ಳಲ್ಲ, ಹಾಗೇ ಯೂಸ್ ಮಾಡ್ತಾರೆ. ನಿಮ್ಗೆ ಇಷ್ಟ, ನಿಮ್ಗೆ ಹಾಗೆ ಯೂಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಹಾಗೆ ಮಾಡಿ. ಬಟ್ ನಿಮ್ಗೆ ಚೆನ್ನಾಗಿರೋ ಫೈನ್ ಪಾನಿ ಬೇಕು ಅಂತ ಹೇಳಿದ್ರೆ ಈ ಜೊಗಟೆಲ್ಲ ತಕ್ಕೊಳ್ಳೋದಾದರೆ ಒಳ್ಳೆಯದು. ನೋಡಿ, ಇಲ್ಲಿ ಎಷ್ಟು ಉಳ್ಕೊಂಡಿದ್ದು, ನಾವು ಅಷ್ಟು ಚೆನ್ನಾಗಿ ಮಿಕ್ಸಿ ಮಾಡಿದ್ರು ಅದು ಅದ್ರ ಸಿಪ್ಪಿದು ಸೊಪ್ಪಿದ ಜೊಗಟೆಲ್ಲ ಇರ್ತದಲ್ವ. ಸೊ ಅದು ನನಗೆ ಬೇಡ, ಆ ಕಾರಣದಿಂದ ನಾನು ಅದನ್ನು ರಿಮೂವ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಇದೇ ಥರ ಎಲ್ಲ ಪಾನಿನೂ ಚೆನ್ನಾಗಿ ಸ್ಟ್ರೈನ್ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ಉಳಿದಿದೆ.
ಅದಂದರೆ ಸಿಪ್ಪೆದು ಮತ್ತು ಇದ್ದಿದ್ದು ಜೀರಿಗೆದು ಜಿಟ್ಟು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಈ ಪಾನಿಗೆ ಈಗ ನಾವು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ಮತ್ತು ನಿಮಗೆ ಎಷ್ಟು ಪಾನಿ ಬೇಕು ಅದ್ರ ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಮತ್ತು 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಿದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರೋದು. ಮತ್ತು ಒಂದು ಅರ್ಧ ಲಿಂಬು ಹಿಂಡಿದ್ದೀನಿ. ಹುಳಿ ನೋಡಿಕೊಂಡು ಅರ್ಧ ಲಿಂಬು ಸಾಕಾಗುತ್ತೆ, ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಗ ಮಾಡಿದರೆ ಫ್ರಿಜ್ಜಲ್ಲಿಟ್ಟು ಪಾನಿ ಚಿಲ್ಲಾಗೋ ತನಕ ಇಟ್ಟು ಆಮೇಲೆ ಸರ್ವ್ ಮಾಡಿದರೆ ಒಳ್ಳೆಯದಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೂಡಲೇ ಸರ್ವ್ ಮಾಡೋದಾದ್ರೆ ನೀವೇನು ಮಾಡಿ, ಒಂದಿಷ್ಟು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಅಂದರೆ ಚೆನ್ನಾಗಿ ಚಿಲ್ಲಾಗಿರಬೇಕು ಪಾನಿ, ಆಗನೇ ಆ ಪಾನಿಪುರಿ ತಿನ್ನೋಕ್ಕೆ ಮಜಾ ಬರುತ್ತೆ. ಸೊ ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಗ ಮಾಡಿಟ್ಟರೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ ಮಾಡ್ಕೊಳ್ಬೋದು. ನೋಡಿ ಸಖತ್ತಾಗಿರುವಂಥ ಪಾನಿ ಇದು. ನೀವು ರೋಡ್ ಸೈಡಲ್ಲಿ ತಿಂತಿರಲ್ಲ ಪಾನಿಪುರಿ, ಅದಕ್ಕಿಂತ ತುಂಬಾ ಟೇಸ್ಟ್ ಆಗಿರುತ್ತೆ. ಸಿಂಪಲಾಗಿ ಮಾಡ್ಕೊಳ್ಬೋದು, ಹೆಲ್ದಿಯಾಗೂ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಟೆನ್ಷನ್ ಇಲ್ಲದೆ ಬೇಕಾದಷ್ಟು ತಿನ್ಬೋದು. ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಂಡು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನೀವೇನಾದರೂ ಪಾನಿಪುರಿ ಲವರ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ನೀವು ಈ ಪಾನಿಲಿ ಕೆಲವು ಕಡೆ ಎಲ್ಲ ಏನಂದರೆ ಡಿಫ್ರೆಂಟ್ ಫ್ಲೇವರೆಲ್ಲ ಟ್ರೈ ಮಾಡಿರ್ತಾರಲ್ವ, ನೀವು ಯಾವ ಫ್ಲೇವರ್ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಪಾನಿ ರೆಡಿಯಾಗಿದೆ. ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟು ಕುದ್ರೆ ಸಾಕು ನಮಗೆ. ನೋಡಿ ತಿಕ್ನೆಸ್ ಸ್ವಲ್ಪ ಲೈಟಾಗಿ ದಪ್ಪ ಬಂದಿದೆ ಅಲ್ಲ, ಒಂಥರ ಪಾಕ ಬಂದ ಹಾಗಾಗಿದೆ. ಈ ಥರ ಚೆನ್ನಾಗಿ ಕುದ್ರೆ ಸಾಕು. ಇದೇನಾಗುತ್ತೆ, ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ನಂಗೆ ಕರೆಕ್ಟಾಗಿದೆ. ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ನಾವು ಅಂದರೆ ಚಿಲ್ಲಾದಮೇಲೆ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸ್ನ್ಯಾಕ್ಸಿಗೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವು ಏನು ಸಮೋಸ ಎಲ್ಲ ತಿನ್ನೋವಾಗಲಿ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು, ಆ ಥರ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇಷ್ಟ ಇದ್ದರೆ ಸಾಕು. ಈಗ ನಾವೇನು ಮಾಡೋಣ, ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡೋಣ. ಸರ್ವ್ ಮಾಡುವಾಗ ಬಿಸಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಕಂಪ್ಲೀಟಾಗಿದ್ದು ಕೂಲ್ ಆಗಬೇಕು. ಹಾಗಾಗಿ ಇಷ್ಟ ಆದರೆ ಸಾಕು. ನೋಡಿ ನಮ್ಮ ಸ್ವೀಟ್ ಪಾನಿನೂ ರೆಡಿ ಆಯಿತು. ಸಿಂಪಲ್ಲಾಗಿ ರೆಡಿ ಆಯ್ತು ನೋಡಿ. ಈಗ ನಾನು ಸ್ಟಫಿಂಗಿಗೆ ಇಲ್ಲೊಂದು 3 ಬಟಾಟೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಬೇಯಿಸುವಾಗ ಚೂರು ಉಪ್ಪು ಹಾಕಿದ್ದೆ ಅಷ್ಟೇ. ನಾನು ಸ್ಟಫಿಂಗ್ ತುಂಬ ಸಿಂಪಲ್ಲಾಗಿರ್ತೀನಿ. ಪ್ರತಿ ಸರಿನೂ ಪಾನಿಪುರಿ ಮಾಡೋಗಿದ್ದೆ ಸ್ಟಫಿಂಗ್ ಮಾಡ್ತೀನಿ. ಕೆಲವರು ಕಡಲೆ ಮಾಡ್ತಾರೆ, ಇನ್ನು ಕೆಲವರು ಬಟಾಣಿ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಬಟ್ ನಮ್ಮಲ್ಲಿ ನಾವು ಇದೇ ಮಾಡ್ತೀವಿ. ಸಿಂಪಲಾಗಿ ಬೇಗನೂ ಮಾಡ್ಕೊಳ್ಬೋದು ಮತ್ತು ಇದು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಬೇರೆ ಸ್ಟಫಿಂಗ್ ಮಾಡ್ತಾಯಿದ್ರೆ ಯಾವ ಸ್ಟಫಿಂಗ್ ಮಾಡ್ತೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನೀವು ಈ ಥರ ಆಲೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿರುತ್ತೆ ಇದು. ಅಂದರೆ ನೀವು ಹಿಂದಿನ ದಿನ ಆಲೂ ಬೇಯಿಸಿಟ್ಕೊಂಡ್ರೂ ಆಗುತ್ತೆ, ಬೇಗ ಮಾಡ್ಕೊಂಡ್ಬಿಡ್ಬೋದು ಕ್ವಿಕ್ಕಾಗಿ. ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ. ಇದು ಹಾಗೆ ನಿಮ್ಮ ಇದ್ರ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಿದ್ದೀನಿ. ಈ ಮೇಯ್ನ್ ಇದರಲ್ಲೆಲ್ಲ ಪಾನಿಪುರಿಯಲ್ಲೆಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಚಾಟ್ ಮಸಾಲ. ಅದು ಇದ್ರೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ ನೀವು ಇದಕ್ಕೆ ಬೇಕಾದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ಕೊಳ್ಬೋದು ಸ್ಟಫಿಂಗಲ್ಲಿ. ಅವಾಗ ಎರಡೆರಡು ಕೆಲಸ ಇರಲ್ಲ, ಒಟ್ಟಿಗೆ ಒಂದೇ ಸರಿ ಆಗೋಗುತ್ತೆ. ಬಟ್ ಇಲ್ಲಿ ನಾನು ಮಿಕ್ಸ್ ಮಾಡ್ತಿಲ್ಲ, ಯಾಕಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ ಈರುಳ್ಳಿ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡುವಾಗ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ನೀವು ಎಲ್ಲ ಇಷ್ಟಪಟ್ಟು ತಿಂತಾರೆ ಮನೇಲಿ, ಎಲ್ರಿಗೂ ಆಗುತ್ತೆ ಅಂತಂದರೆ ಬೇಕಾದರೆ ಇದೇ ಟೈಮಿಗೆ ಇದಕ್ಕೇ ನೀವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ರೆ ಒಂದೇ ಸ್ಟಫಿಂಗಲ್ಲೇ ಎಲ್ಲ ಮುಗ್ದು ಹೋಗಿಬಿಡುತ್ತೆ. ಸೊ ಆ ಥರ ಸಹ ನೀವು ಮಾಡ್ಕೊಳ್ಬೋದು. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿರೋಂಥ ಇದು ಚಾಟ್ ಮಸಾಲ, ಖಾರ ಪುಡಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಇಲ್ಲ ಅದು ಒಂದೊಂದೇ ಕಡೆ ಉಂಡೆಯಾಗಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಸ್ಟಫಿಂಗ್ ರೆಡಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಐಟಮ್ಸು ರೆಡಿಯಾಗಿದೆ. ಸರ್ವ್ ಮಾಡೋ ಟೈಮ್ ಬಂದಿದೆ. ಸೊ ಇಲ್ಲಿ ನಾನು ಪೂರಿ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಈ ಥರ ಇದ್ರ ಪೂರಿ, ಡ್ರೈಡ್ ಪೂರಿ, ನಾವೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ಆ ಥರ ಪೂರಿ ಯೂಸ್ ಮಾಡಿದ್ದೀನಿ. ಹೋಮ್ ಮೇಡು ಬೇಕಾದರೆ ಮಾಡ್ಕೊಳ್ಬೋದು, ನಾನಿಲ್ಲಿ ಮಾಡಿಲ್ಲ ಈ ಸದ್ಯಕ್ಕೆ. ಸೊ ಇದಕ್ಕೆ ನಾವು ಸ್ವಲ್ಪ ಈ ಬಟಾಟೆ ಸ್ಟಫಿಂಗ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನೋಡಿ ಇದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೇವ್ ಹಾಕ್ಕೊಂಡು ಸ್ವೀಟ್ ಚಟ್ನಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚಿಲ್ಲಾದಂಥ ಪಾನಿಲಿ ಮುಳಿಸ್ತಿಂತಾಯಿದ್ರೆ ಸೂಪರಾಗಿರುತ್ತೆ. ಪ್ಲೇಟ್ ಖಾಲಿಯಾಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.